ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಹಗರಣದಲ್ಲಿ 100 ಕೋಟಿ ಹಗರಣ ಅವಾಗ ಯಾಕೆ ಸುಮೋಟ ಕೇಸ್ ಹಾಕಲಿಲ್ಲ? ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಮಾನವೀಯತೆಯಿಂದ ಹಿಂದೂಗಳ ಪರವಾಗಿ ಮಾತಾಡಿದ್ದಾರೆ. ಕೂಡಲೇ ಅವರ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ವಾಪಸ್ ಪಡಿಬೇಕೆಂದು ಒತ್ತಾಯಿಸಿ ರಾಷ್ಟ್ರಭಕ್ತರ ಬಳಗದವರು ಎಸ್ಪಿ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದರು. ಜಯನಗರ ಠಾಣೆಯಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಅಡಿ 196ರ ಅನ್ವಯ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಸುಮೋಟೋ ಪ್ರಕರಣವನ್ನ ಹಿಂದಕ್ಕೆ ಪಡಿಬೇಕು, ವಕ್ಫ್ ಆಸ್ತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಈಶ್ವರಪ್ಪನವರು ಮಾತಾಡಿದ್ದಾರೆ. ಹಿಂದೂಗಳ ಪರವಾಗಿ ಮೊದಲಿನಿಂದಲೂ ಧ್ವನಿ ಎತ್ತುತ್ತಾ ಇದ್ದಾರೆ. ಹಾಗಾಗಿ ಎಫ್ಐಆರ್ ವಾಪಸ್ ಪಡಿಬೇಕು ಎಂದು ರಾಷ್ಟ್ರಭಕ್ತರ ಬಳಗದವರು ಒತ್ತಾಯಿಸಿದರು. ಇದು ಮೊಘಲ್ ಆಡಳಿತವನ್ನ ಈಶ್ವರಪ್ಪನ ಮೇಲೆ ಸುಮೋಟೋ ಕೇಸ್ ಹಾಕ್ತಾರದು ಇದು ಸರ್ವಾಧಿಕಾರಿ ಮಾನಸಿಕತೆಯ ಒಂದು ದೊಡ್ಡ ಉದಾಹರಣೆ. ನಾವೆಲ್ಲ ಇಡೀ ರಾಜ್ಯದ ಜನತೆಯ ಪರವಾಗಿ ಎಲ್ಲ ಬಡವರ ವಕ್ಫ್ ಕಾನೂನನ್ನು ಮುಂದಿಟ್ಕೊಂಡು ನಮ್ಮ ದೇಶದ ರೈತರು, ಕೃಷಿ ಕಾರ್ಮಿಕರು, ಮಠ ಮಂದಿರಗಳು, ದೇವಸ್ಥಾನಗಳು ಎಲ್ಲರ ಆಸ್ತಿಯನ್ನ ಕಬಳಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇನ್ನು ಮುಂದೆ ವಕ್ಫ್ ಅಂತ ಬರಿಬೇಡಿ ಅಂತ ಇದುವರೆಗೂ ಬರ್ದಿರೋದು ಏನಾಯ್ತು ಹಂಗಾರೆ? 1000 ಎಕರೆ ಆಸ್ತಿನ ವಕ್ಫ್ ಹೆಸರಿನಲ್ಲಿ ಪಾಣಿ ಇರ್ತೀವಿ. ಒಂದು ಸತಿ ವಕ್ಫ್ ಹೆಸರಿಗೆ ಪಾಣಿಗೆ ಗೊತ್ತಿಲ್ಲ. ಹೀಗೆ ಹಿಂದೂಗಳ ಆಸ್ತಿಯನ್ನ ಕಬಳಿಸ್ತಕ್ಕಂಥ ದೊಡ್ಡ ಷಡ್ಯಂತ್ರ ಇದರ ಹಿಂದಿದೆ, ಈ ಸರ್ಕಾರದ ಹಿಂದಿದೆ. ಇದನ್ನ ವಿರೋಧಿಸಿದಕ್ಕೆ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಾ? ಅವ್ರಿಗೇನೋ ಒಂದು ಮಾತಾಡಿ ಏನಂತೇಳಿ ಸುಮ್ಮನೆ ಕೇಸ್ ಹಾಕ್ಬಿಡೋದು. ಹಂಗಾರೆ ನಿಮಗೇನು ಮಾನವೀಯತೆನೇ ಇಲ್ವಾ ಈ ಸರ್ಕಾರಕ್ಕೆ? ಹಂಗಾರೆ ಬಡವ್ರ ಬಗ್ಗೆ ಮಾನವೀಯತೆ ಇಲ್ವಾ? ರೈತರ ಬಗ್ಗೆ ಇಲ್ವಾ? ಅದ್ರ ಬಗ್ಗೆ ಕೊಟ್ಟು ನಮ್ದು ಅಂತಾರೆ, ಪಾರ್ಲಿಮೆಂಟ್ ನಮ್ದು ಅಂತಾರೆ, ಇಡೀ ರಾಜ್ಯ ನಮ್ದು ಅಂತಾರೆ. ಸುಮ್ಮನೆ ಇದೆ ಸರ್ಕಾರ. ಹಾಗಾಗಿ ನಾವು ಇಡೀ ರಾಜ್ಯದಲ್ಲಿ ನಮ್ಮ ನೆಚ್ಚಿನ ನಾಯಕ ಈಶ್ವರಪ್ಪನವರ ನೇತೃತ್ವ ತಗೋಬೇಕು. ಅಷ್ಟೇ ಕೇಸ್ ಹಾಕ್ರಿ, ನಾವೇನು ಹೆದರಲ್ಲ. ನಮ್ಮ ಬದುಕಿನ ಕೊನೆಯ ಕ್ಷಣವನ್ನು ಪಣಕ್ಕಿಟ್ಟು ಹಿಂದೂಗಳ ರಕ್ಷಣೆ ಮಾಡ್ತಕ್ಕಂಥ ಕೆಲಸದಲ್ಲಿ ನಮ್ಮ ನಾಯಕ ಈಶ್ವರಪ್ಪ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತೇವೆ. ಇಲ್ಲೇ ಹೋದೆ ಇಡೀ ರಾಜ್ಯದಲ್ಲಿ ದೊಡ್ಡ ಹೋರಾಟವನ್ನು ರೂಪಿಸುವಂಥ ದಿನಗಳು ಖಂಡಿತ ಬರುತ್ತೆ. ಅದಕ್ಕೆ ದಯಮಾಡಿ ಅವಕಾಶ ಮಾಡಿಕೊಡ್ತೀನಿ. ನಮ್ಮ ನಾಯಕರ ಬಗ್ಗೆ ರಾಜ್ಯದ ತುಂಬ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಂತ ಶಂಕರನವ್ರಿಗೆ ಅಭಿನಂದನೆ ಸಲ್ಲಿಸಿ ಈಗ ನಮ್ಮ ಇನ್ನೊಬ್ಬ ಪ್ರಮುಖರಾದಂಥ ಮಾಲಿಕ್ ಶಾಸ್ತ್ರಿ ಮಾತಾಡಬೇಕು ಮನೆಯನ್ನು ಮಾಡ್ತೀವಿ. ಬೇರೆ ಯಾವ್ದಾರ ದೇಶದಲ್ಲಿ ಇದೀವೋ ಅಂತ ಹೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ದೇಶದಲ್ಲಿ, ನಮ್ಮ ಊರಿನಲ್ಲಿ ನಮಗೆ ವಾಕ್ ಸ್ವಾತಂತ್ರ್ಯ ಇಲ್ಲ. ಇಂಥ ಪರಿಸ್ಥಿತಿಗೆ ನಮ್ಮ ಕರ್ನಾಟಕ ಅನುಕೂಲ ಏನಾಗಿ ಈ ಸಲ ನಾಡಬಾರ್ದಂದ್ರೆ ನಾವು ಎಲ್ಲಿದ್ದೀವಿ ಅಂತ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಬಂಧುಗಳೇ, ನಾನು ಸಮಾಜಕ್ಕೆ ಕರೆ ಕೊಡ್ತಾ ಇರೋದು ಏನಂದ್ರೆ, ಕರ್ನಾಟಕ ರಾಜ್ಯ ಜನತೆಗೆ ಇವತ್ತಿನ ದಿವಸ ನಮ್ಮನ್ನೇ ನಾವು ವಾಪಸ್ ತಿರುಗಿಕೊಳ್ಳೋದ್ರೆ ಎರಡಿಲ್ಲ ಅಂತ ಕೆಲಸವನ್ನು ಸನ್ಮಾನ್ಯ ಕೆ ಈಶ್ವರಪ್ಪನವರು ಮಾಡಿದರೆ ತಪ್ಪೇನಿಲ್ಲ ಅಂತೇಳಿ ಅದನ್ನು ನಾವೆಲ್ಲರೂ ಸಹ ಸಮರ್ಥನೆ ಮಾಡಿಕೊಂಡು ಇವತ್ತು ಸನ್ಮಾನ್ಯ ಕೆ ಈಶ್ವರಪ್ಪ ಸರ್ಕಾರಕ್ಕೆ ನಾವು ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಸನ್ಮಾನ್ಯ ಕೆ ಈಶ್ವರಪ್ಪನವರ ಮುಖಾಂತರ ಏನು ಕೇಸನ್ನು ಫೈಲ್ ಆಗಿದೆಯೋ ಸನ್ಮಾನ್ಯ ಕೆಎಸ್ ಈಶ್ವರಪ್ಪನವ್ರ ಮೇಲೆ ಸ್ವಯಂ ಪ್ರೇರಿತ ದೂರನ್ನು ಕರ್ನಾಟಕ ಸರ್ಕಾರ ದಾಖಲು ಮಾಡಿದೆ. ಇದನ್ನು ರಾಷ್ಟ್ರಭಕ್ತ ಬಳಗದ ನಾವೆಲ್ಲರೂ ತೀವ್ರವಾಗಿ ಖಂಡಿಸುತ್ತೇವೆ. ತಕ್ಷಣ ಈ ದೂರನ್ನು FIR ಅನ್ನು ವಾಪಸ್ ತೆಗೆದುಕೋಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೇವೆ. ಈ ದೇಶದಲ್ಲಿ ವಕ್ಫ್ ಕಾನೂನನ್ನು ಮುಂದಿಟ್ಕೊಂಡು ರೈತರ ಭೂಮಿ, ದಲಿತರ ಭೂಮಿ, ಮಠ ಮಂದಿರಗಳ ಭೂಮಿ, ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನಗಳ ಭೂಮಿ ಏನಲ್ಲ, ಜಮೀರ್ ನೇತೃತ್ವದ ಸರ್ಕಾರ ಇದನ್ನು ಕಬಳಿಸ್ತಾ ಇದೆ. ಇದನ್ನು ವಿರೋಧ ಮಾಡಬಾರ್ದು. ಹಂಗಾರೆ ಹಿಂದೂಗಳ ಪರ ಯಾರು ಮಾತಾಡಬೇಕು? ಈಶ್ವರಪ್ಪನವರು ತುಂಬ ರೈತರ ಪರವಾಗಿ ಕರುಣೆಯಿಂದ, ಹಿಂದೂಗಳ ಪರವಾಗಿ ಆಕ್ರೋಶದಿಂದ
ಎಲ್ಲರ ಪರವಾಗಿ ಮಾನವೀಯತೆಯಿಂದ ಮಾತಾಡಿದ್ದಾರೆ. ಇದರೊಳಗೆ ಹೊಸದೇನಿದೆ? ಕಳೆದ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರು ಏನು ಮಾತಾಡಿದ್ರು? ಮತ್ತೆ ಮೋದಿ ಅವರು ಪ್ರಧಾನಿ ಆದರೆ ಈ ದೇಶದಲ್ಲಿ ದಂಗೆ ಆಗುತ್ತೆ ಅಂದರು. ಕೇಸ್ ಹಾಕಿದ್ರಾ? ಪ್ರಧಾನಿ ಮೋದಿ ಅವರಿಗೆ ಈ ದೇಶದ ಜನ ಕೋಲ್ ತಗೊಂಡು ಹೊಡಿತಾರೆ ಅಂತ ಹೇಳಿದ್ರು. ಕೋಲ್ ತಗೊಂಡು ಹೊಡಿತಾರೆ ಪ್ರಧಾನಿಗೆ ಅಂತ ಹೇಳಿದ್ರು. ಪಾರ್ಲಿಮೆಂಟ್ ಇದು ಚರ್ಚೆ ಆಗಿದೆ. ಏನು ಕೇಸ್ ಹಾಕಿದ್ರ ರಾಹುಲ್ ಗಾಂಧಿ ಮೇಲೆ? ಹಾಕಿಲ್ಲಲ್ಲ. ದೇಶದ್ರೋಹಿಗಳು, ಹಿಂದೂ ದ್ರೋಹಿಗಳು, ಸಮಾಜ ದ್ರೋಹಿಗಳು ಯಾರಿದ್ದಾರೆ ಅವರಿಗೆ ನಮ್ಮ ಪ್ರಧಾನಮಂತ್ರಿಗಳು ಏನು ಹೇಳ್ಯಾರೆ? ಗರ್ಮೆ ಗುಸ್ಕೆ ಮಾರಂಗೆ ಅಂತ ಹೇಳ್ಯಾರ. ಮನೆಗೆ ನುಗ್ಗು ಹೊಡಿತೀವಿ ಅಂತ ಹೇಳಿದ್ದಾರೆ. ಏನು ದೇಶದ್ರೋಹಿಗಳಿಗೆ ಹಾರ ಹಾಕಿ ಆರತಿ ಮಾಡಬೇಕಾ? ಈಶ್ವರಪ್ಪನವ್ರು ಇದೇ ದಾಟಿಯಲ್ಲಿ ಹೇಳಿರೋದು. ದೇಶದ್ರೋಹಿಗಳಿಗೆ ಗರ್ಮೆ ಗುಸ್ಕೆ ಮಾರಂಗೆ ಅಂತ ಪ್ರಧಾನಿ ಅವ್ರು ಏನು ಹೇಳಿದ್ರು, ನಮ್ಮ ಸೇನಾಧಿಕಾರಿಗಳು ಏನು ಹೇಳಿದ್ರು ಅದನ್ನೇ ಈಶ್ವರಪ್ಪನವರು ಪುನರುಚ್ಚಾರ ಮಾಡ್ಯಾರ. ಬಿಟ್ಟರೆ ಇದರೊಳಗೆ ವಿಶೇಷವಾದ ಏನೂ ಇಲ್ಲ. ದುಷ್ಕರ್ಮಿಗಳಿಗೆ, ಹಿಂದೂಗಳ ಆಸ್ತಿಯನ್ನು ಕಬಳಿಸೋರಿಗೆ ಹಾರ ಹಾಕಿ ತಿಲ್ಕ ಇಟ್ಟು ಆರತಿ ಮಾಡೋ ಕಾಲ ಹೋಯ್ತು. ಆ ಕಾಲ ಹೋಗಿದೆ. ಈ ಇಡೀ ಹಿಂದೂ ಸಮಾಜ ಸಮಗ್ರವಾಗಿ ಎದ್ದು ನಿಂತಿದ್ದು ನಮ್ಮ ಈಶ್ವರಪ್ಪನವರ ನೇತೃತ್ವದಲ್ಲಿ ಹಿಂದೂಗಳ ರಕ್ಷಣೆಯನ್ನು ಮಾಡುವಂಥ ಕೆಲಸಗಳನ್ನು ಮಾಡುತ್ತೇವೆ. ಇಲ್ಲಿರ್ತಕ್ಕಂಥ ಪಾಕಿಸ್ತಾನಿ ಮಾನಸಿಕತೆಗೆ ಕಾಂಗ್ರೆಸ್ ಸರ್ಕಾರವನ್ನು ಸಹಜವಾಗಿ ಸ್ವಯಂ ಪ್ರೇರಿತವಾಗಿ ತೊಲಗಿ ಹೋಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೇವೆ. ನಿಮಗೆ ಹಿಂದೂಗಳ ಬಗ್ಗೆ ಗೌರವ ಇದ್ದರೆ ಈಶ್ವರಪ್ಪನ ಮೇಲಿರ್ತಕ್ಕಂಥ FIR ಸ್ವಯಂ ಪ್ರೇರಿತ ದೂಕನ್ನು ತಕ್ಷಣ ವಾಪಸ್ ಬಿಡಬೇಕು ಅಂತ ಆಗ್ರಹ ಮಾಡ್ತೇವೆ. ಇವತ್ತು ಇಡೀ ಕರ್ನಾಟಕದಲ್ಲೇ ಹಿಂದೂ ಹುಲಿ ಅಂತ ಹೆಸರಾಗಿರ್ತಕ್ಕಂಥವ್ರು ನಮ್ಮ ಕೆ.ಸಿ. ಈಶ್ವರಪ್ಪನವರು. ಎಲ್ಲರಿಗೂ ಕೂಡ ಅವರ ಒಂದು ಪ್ರೋಟೋಕಾಲ್ ಮೂಲಕ ಎಸ್ಕಾರ್ಟ್ ಸಿಗುತ್ತೆ. ಆದರೆ ಇವತ್ತು ಈಶ್ವರಪ್ಪನವ್ರಿಗೆ ಎಸ್ಕಾರ್ಟ್ ಸಿಕ್ಕಿರೋದು ಅವರ ಜೀವಕ್ಕೆ ಭಯ ಇದೆ ಅಂತೇಳಿ. ಅದು ಕೂಡ ಕಠೋರವಾಗಿ ಹಿಂದುತ್ವವಾದಿ ಅನ್ನೋ ಕಾರಣಕ್ಕೆ ಇವತ್ತು ಅವ್ರಿಗೆ ಎಸ್ಕಾರ್ಟನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ರಾಜ್ಯದಲ್ಲಿ ನೀವು ಆಗ್ತಾ ಇರೋದು ನೋಡ್ತಾ ಇದ್ದೀರಾ. ಪ್ರತಿಯೊಂದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ಬೋದು. ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಈಗಲ್ಲ ಹಿಂದೆಯಿಂದ ಕೂಡ ನಿರಂತರವಾಗಿ ಹಿಂದೂಗಳ ಹತ್ಯೆಗಳು ನಡೀತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಈಗ ಹೊಸದಾಗಿ ಅದಕ್ಕೆ ಮುಂದುವರೆದ ಭಾಗವಾಗಿ ಈಗ ಹಿಂದೂಗಳ ಆಸ್ತಿಯನ್ನು ಕೂಡ ಕಬಳಿಸುವಂಥದ್ದನ್ನ ಈಗ ನಡೀತಾ ಇದೆ. ಮಾನ್ಯ ಜಮೀರ್ ಅಹಮದ್ ಅವರು ಬಂದಂಥ ನಂತರದಲ್ಲಂತೂ ಇವತ್ತು ಹಿಂದೂ ಮಠಗಳಿರ್ಬೋದು, ಹಿಂದೂ ದೇವಸ್ಥಾನಗಳಿರ್ಬೋದು, ಹಿಂದೂ ಯಾವುದಾದ್ರೂ ಮಹಾರಾಜರ ಒಂದು ಜಮೀನುಗಳಿರ್ಬೋದು, ಈ ರೀತಿಯಾದಂಥ ಬಂದಂಥ ಎಲ್ಲ ಭೂಮಿಗಳನ್ನು ಕೂಡ ಕಬಳಿಸುವಂಥ ಒಂದು ಕೆಲಸ ನಡೀತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಈಶ್ವರಪ್ಪನವರು ಯಾವುದೇ ರೀತಿಯಾದಂಥ ಕಾಂಗ್ರೆಸ್ನ ನಾಯಕರು ಇದಕ್ಕೆ ಉತ್ತರವನ್ನು ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಅವರು ಆಡಿದ್ದಂಥ ಮಾತಿಗೆ ಇವತ್ತು ಸುಮೋಟೋ ಕೇಸನ್ನು ಇವತ್ತು ಶಿವಮೊಗ್ಗ ಪೊಲೀಸ್ನವರು ಹಾಕಿರ್ತಕ್ಕಂಥದ್ದು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಈಗೇನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನೀವು ಗಮನಿಸ್ಬೋದಂಥ ಬಹು ಮುಖ್ಯವಾದಂಥ ವಿಚಾರ ಅಂದರೆ ಸರ್ಕಾರಿ ಅಧಿಕಾರಿಗಳ ಆತ್ಮಹತ್ಯೆಗಳು. ಯಾವ ರೀತಿಯಾದಾಗಿ ಸರ್ಕಾರಿ ನೌಕರಿಗಳಿಗೆ ಒಂದು ಬೆದರಿಕೆ ಇರ್ಬೋದು ಅಥವಾ ಒತ್ತಡ ಇರ್ಬೋದು ಹಾಕೋದ್ರ ಮೂಲಕ ಅವರನ್ನು ಒಂದು ಭ್ರಷ್ಟರನ್ನಾಗಿ ಮಾಡಿ, ಆ ಮೂಲಕ ಅವರನ್ನು ತಪ್ಪಿತಸ್ಥರನ್ನಾಗಿ ಮಾಡಿ ಎಲ್ಲಿ ನಾವು ಮುಂದೆ ಜೈಲಿಗೆ ಹೋಗ್ಬೋದು ಅಂತೇಳಿ ಹೆದರ್ಕೊಂಡು ಇವತ್ತು ಸಾಕಷ್ಟು ಜನ ಆತ್ಮಹತ್ಯೆ ಶರಣರಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಕೂಡ ಗೃಹ ಇಲಾಖೆ ಮಂತ್ರಿಗಳಾದಂಥ ಪರಮೇಶ್ವರ್ ಅವರು ಇರಬೇಕು ಅಥವಾ ಯಾವುದೇ ಅಂತ ರಾಜ್ಯ ಮುಖಂಡರುಗಳು ಇವತ್ತು ಪೊಲೀಸ್ ಇಲಾಖೆಗೆ ಒತ್ತಡವನ್ನು ಹಾಕಿ ಇವತ್ತು ಸುಮೋಟೋ ಕೇಸನ್ನು ಹಾಕಿದ್ದಾರೆ. ಖಂಡಿತವಾಗಿ ಈ ಕೇಸನ್ನು ವಾಪಸ್ ತಗೋಬೇಕು, ಇಲ್ಲಾಂದರೆ ಮುಂದೆ ಉಗ್ರವಾಗಿ ಹೋರಾಟವನ್ನು ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.